ಎಲ್ಲರಿಗೂ ನನ್ನ ನಮಸ್ಕಾರಗಳು. ಆಗಸ್ಟ್ 1, 2021ರಂದು ನಡೆದ ಜನರಲ್ ಸ್ಟಡೀಸ್ ಪೇಪರ್ನ ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೇನೆ. ಮೊದಲನೇ ಪ್ರಶ್ನೆ, ಆನ್ ವಿಚ್ ಆರ್ಟಿಕಲ್ ಯೂನಿಯನ್ ಬಜೆಟ್ ಈಸ್ ಪ್ರೆಸೆಂಟೆಡ್ ಪಿರಿಯಾಡಿಕಲಿ? ಆನ್ಸರ್ ಆರ್ಟಿಕಲ್ 112. ಆಪ್ಷನ್ 4 ಇಸ್ ದ ಆನ್ಸರ್. Second question. Recently, the Suez Canal has been in the news for following reason. ಸುಯೇಜ್ ಕೆನಾಲಲ್ಲಿ ಒಂದು ಹಡಗು ಸಿಕ್ಕಾಕೊಂಡಿತ್ತು. ಅದರ ಬಗ್ಗೆ ಜನರಲ್ಸ್ ಕೇಳಿದ್ದಾರೆ ಕ್ವಶನ್ನ. ಹಡಗಿನ ಉದ್ದ 400 ಮೀಟರ್ ಇತ್ತು ಮತ್ತು ಆ ಹಡಗು ಅಲ್ಲಿ ಸಿಕ್ಕಾಕೊಂಡಿರೋದಕ್ಕೆ ಅವರು ಸುಯೇಜ್ ಕೆನಾಲ್ ಚಾನಲ್ನ ಪ್ರಾಧಿಕಾರದವರು ಅವರಿಗೆ $1 ಬಿಲಿಯನ್ ಲಾಸ್ ಆಗಿರೋದ್ರಿಂದ ಅದನ್ನು ತುಂಬಿಕೊಡ್ಲಿಕ್ಕೆ ಹೇಳಿದರು. ಸೊ ಆಪ್ಷನ್ ಬಿ ಆ್ಯಂಡ್ ಡಿ ಆರ್ ಕರೆಕ್ಟ್. ನೋಡೋಣ ಆಪ್ಷನಲ್ಲಿ ಏನಿದೆ ಅಂತ. ಇದೆ ಆಪ್ಷನ್ ಬಿ ಆ್ಯಂಡ್ ಡಿ. ಸೊ ಆಪ್ಷನ್ 2 ಈಸ್ ಕರೆಕ್ಟ್. ಓಕೆ, ನೆಕ್ಸ್ಟ್. ವಿಚ್ ಆಫ್ ದ ಫಾಲೋವಿಂಗ್ ಆರ್ಗನೈಸೇಷನ್ ವಾಸ್ ರಿಲೀಸ್ಡ್ ಸ್ಟೇಟ್ ಆಫ್ ಗ್ಲೋಬಲ್ ಕ್ಲೈಮೇಟ್ ಫಾರ್ 2020? ಸ್ಟೇಟ್ ಆಫ್ ಗ್ಲೋಬಲ್ ಕ್ಲೈಮೇಟ್ 2020 ಯಾವ ಇನ್ಸ್ಟಿಟ್ಯೂಷನ್ನಲ್ಲಿ ಪಬ್ಲಿಷ್ ಆಗಿತ್ತು ಅಂತ ಇರೋದು ಕ್ವಶನು. ಆನ್ಸರು ವರ್ಲ್ಡ್ ಮೆಟ್ರೋಲಾಜಿಕಲ್ ಆರ್ಗನೈಸೇಷನ್, WMO. ಸೊ ಆಪ್ಷನ್ 2 ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 4, ಸೈಕೋ ಸೋಷಿಯಲ್ ಇಂಪ್ಯಾಕ್ಟ್ ಆಫ್ ಪ್ಯಾಂಡಮಿಕ್ ಆ್ಯಂಡ್ ಲಾಕ್ಡೌನ್ ಆ್ಯಂಡ್ ಹೌ ಟು ಕೋಪ್ ವಿತ್, ಇದನ್ನು ಬರೆದವ್ರು ಯಾರು ಪಬ್ಲಿಷ್ ಮಾಡಿದ್ರು ಅಂತ. ಅದು ನ್ಯಾಷನಲ್ ಬುಕ್ ಟ್ರಸ್ಟ್. ಫಿಫ್ತ್ ಕ್ವಶನ್, ಇದು ನೋಡಿ, ಕ್ರಿಕೆಟಲ್ಲಿ ಇಂಟ್ರೆಸ್ಟ್ ಇರೋರು ಇದನ್ನು ಈಸಿಲಿ ಆನ್ಸರ್ ಮಾಡ್ಬೋದು ಮತ್ತು ತುಂಬ ಸಿಂಪಲ್ ಆಗಿದೆ ಈ ಕ್ವಶನು. ದ 14 ಎಡಿಷನ್ ಆಫ್ ದ ಇಂಡಿಯನ್ ಪ್ರೀಮಿಯರ್ ಲೀಗ್ 2020 ಅಂಡ್ 2021 ಇಂಡಿಯನ್ ಪ್ರೀಮಿಯರ್ ಲೀಗ್ ಯಾವುದರಲ್ಲಿ ಆಡಲಿಲ್ಲ, ಯಾವ ಗ್ರೌಂಡಲ್ಲಿ ಆಡಲಿಲ್ಲ ಅಂತ ನೋಡಿ. ಹೈದರಾಬಾದ್, ಕಾನ್ಪುರ್, ಮೊಹಾಲಿ, ರಾಜ್ಕೋಟಲ್ಲಿ ಆಡಲಿಲ್ಲ. ಸೊ ಇದು 3 ರೈಟ್ ಆನ್ಸರು, ಇದು ರಾಂಗ್ ಆನ್ಸರ್. ಸೊ ಆಪ್ಷನ್ 3 ಇಸ್ ದ ನಮಗೆ ಈ ಕ್ವಶನಿಗೆ ರೈಟ್ ಆನ್ಸರ್. ವಿಚ್ ಒನ್ ಆಫ್ ಫಾಲೋವಿಂಗ್ ಇಸ್ ನಾಟ್ ಮ್ಯಾಚಿಂಗ್? ನೋಡಿ, ಗೋಕಾಕ್ ಫಾಲ್ಸ್ ಯಾವ್ದು ನದಿಗೆ ಕಟ್ಟಲಾಗಿದೆ? ಗೋಕಾಕ್ ಫಾಲ್ಸು ಘಟಪ್ರಭಾ ನದಿಗೆ ಕಟ್ಟಲಾಗಿದೆ. ಸೊ ಇದು ಕಟ್ಟಲಾಗಿದೆ ಅಲ್ಲ, ಇರೋದು ಘಟಪ್ರಭಾ ನದಿಗೆ. ಬಟ್ ಇಲ್ಲಿ ಆಪ್ಷನ್ ಕೊಟ್ಟಿರೋದು ಮಲಪ್ರಭಾ ನದಿ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಫಾಲೋವಿಂಗ್ ಏರ್ಪೋರ್ಟ್ ವಿಚ್ ಹ್ಯಾವ್ ದ ಟೇಬಲ್ ಟಾಪ್ ರನ್ವೇ? ಟೇಬಲ್ ಟಾಪ್ ರನ್ವೇ ಎಲ್ಲಿದೆ ಅಂತ. ಟೇಬಲ್ ಟಾಪ್ ರನ್ವೇ ಅಂದರೆ ರನ್ವೇ ಮೇಲಿರ್ತದೆ ಮತ್ತು ನೆಕ್ಸ್ಟ್ ಇರೋ ಲ್ಯಾಂಡ್ ಹೀಗೆ ಕೆಳಗಡೆ ಇರ್ತದೆ. ಸೊ ಈ ಥರ ಇರ್ತದೆ ಲ್ಯಾಂಡು. ಇಲ್ಲಿ ಇಲ್ಲಿ ವಿಮಾನಗಳು ಲ್ಯಾಂಡ್ ಆಗ್ತದೆ. ಸೊ ಮಂಗಳೂರಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು, ನಿಮ್ಗೆ ಗೊತ್ತಿರ್ಬೋದು, 2006 ವಿಮಾನ ಬಂದು ಇಲ್ಲಿ ಕ್ರ್ಯಾಶ್ ಆಗಿತ್ತು. ಸೊ ಟೇಬಲ್ ಟಾಪ್ ರನ್ವೇ ಇರೋದು ಮಂಗಳೂರಂತೂ ಫಿಕ್ಸು. ಮತ್ತು ಯಾವುದೋ ಆಪ್ಷನಲ್ಲಿ ಮಂಗಳೂರು ಇಲ್ಲ. ಸೊ ಆನ್ಸರ್ ಇಸ್ ಇದು ಕರೆಕ್ಟ್. ನಿಮಗೆ ಕಣ್ಣೂರು ಮತ್ತು ಕಾಜಿಕೋಡೆ ಬಗ್ಗೆ ಗೊತ್ತಿಲ್ಲದೆ ಇದ್ರು, ಇದೆರಡು ಇರೋದು ಕೇರಳದಲ್ಲಿ, ಗೊತ್ತಿಲ್ಲದೆ ಇದ್ರು ನೀವು ಇದನ್ನು ಆನ್ಸರ್ ಮಾಡ್ಬೋದು. ನೆಕ್ಸ್ಟು, ಯಾವ ಸೋಷಿಯಲ್ ಮೀಡಿಯಾ ಆ್ಯಪಲ್ಲಿ ಕೊರೋನಾ ವೈರಸ್ ಇನ್ಫಾರ್ಮೇಷನ್ ಯುನಿಸೆಫ್ ಅವರು ಮತ್ತು WHO ಅವರು ಸೇರಿ ಓಪನ್ ಮಾಡಿದ್ದಾರೆ ಅಂತ ಕ್ವಶನ್ ಇರೋದು. ವಾಟ್ಸಪ್ ಇಸ್ ದ ರೈಟ್ ಆನ್ಸರ್. ಹೌ ಮೆನಿ ಸೀಟ್ಸ್ ಹ್ಯಾವ್ ಬಿನ್ ಅಲೋಕೇಟ್? ಕರ್ನಾಟಕದಲ್ಲಿ ರಾಜ್ಯಸಭೆಗೆ ಎಷ್ಟು ಸೀಟ್ ಕೊಟ್ಟಿದ್ದಾರೆ ಅಂತ 12. ಇದು ಸಿಂಪಲ್ ಕ್ವಶನ್, ಎಲ್ಲರಿಗೂ ಗೊತ್ತಿರುತ್ತೆ ಹೆಚ್ಚು ಕಡಿಮೆ ಆಗಿ. ವಿಚ್ ಕಂಟ್ರಿ ಯಾರು ಫಸ್ಟ್ ಕ್ಲಿನಿಕಲ್ ಟ್ರಯಲ್ನ COVID-19 ವ್ಯಾಕ್ಸಿನ್ಗೆ ಹ್ಯೂಮನ್ ಮೇಲೆ ಮಾಡಿದ್ರು ಅಂತ ಕ್ವಶನ್ ಇರೋದು. ರಷ್ಯಾ. ಲೋನಾರ್ ಲೇಕ್ ವಿಚ್ ಇಸ್ ಲೊಕೇಟೆಡ್ ಇನ್? ಲೋನಾರ್ ಲೇಕ್ ಇರೋದಲ್ಲಿ ಮಹಾರಾಷ್ಟ್ರದಲ್ಲಿ. ಗಾಂಧಾರ ಆರ್ಟ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಅಂತ ಕ್ವಶನ್ ಇರೋದು. ಗಾಂಧಾರ ಆರ್ಟ್ ಯಾರ ಕಾಲದಲ್ಲಿ ಆಯಿತು ಅಂತ, ಅದು ಕುಶಾಣರು. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಕರ್ನಾಟಕ ಬಲ ಯಾರ ಆರ್ಮಿ ನೇಮ್ ಆಗಿತ್ತು ಅಂತ ಕೇಳಿದ್ದಾರೆ. ಕರ್ನಾಟಕ ಬಲ ಪುಲಕೇಶಿ, 2ನೇ ಪುಲಕೇಶಿ ಅವ್ರದ್ದು ಆಗಿತ್ತು ಇದು. ಉತ್ತರ ಮೇರೂರ ಇನ್ಸ್ಕ್ರಿಪ್ಷನ್ ಡೆಲ್ಟ್ ವಿತ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್ಸ್ ಆರ್ ಬಿಲಾಂಗ್ಸ್ ಟು, ಇದು ಸ್ವಲ್ಪ ಕನ್ಫ್ಯೂಷನ್ ಆಗಿದೆ. ಬಟ್ ಆನ್ಸರ್ ಇದರದ್ದು ಕರ್ನಾಟಕ 1. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ವಾಸ್ ಲಾಂಚ್ಡ್ ಇನ್, ಇದು ಈಸಿ ಕ್ವಶನ್ ಇದೆ, 8th August 1942. ವೇರ್ ಇಸ್ ದ ಐರನ್ ಪಿಲ್ಲರ್ ಆಫ್ ಚಂದ್ರಗುಪ್ತ 2? ಚಂದ್ರಗುಪ್ತ 2 ಐರನ್ ಪಿಲ್ಲರದಲ್ಲಿ ಮೆಹರೂಲಿ, ನ್ಯೂ ದೆಹಲಿಯಲ್ಲಿ ಇರೋದು.
ಈಗ ಬರೋದೆಲ್ಲ ಆಪ್ಟಿಟ್ಯೂಡ್ ಕ್ವಶನ್ಸು. ಇಲ್ಲಿ ಡೈರೆಕ್ಟ್ ಆನ್ಸರ್ ಕೊಡ್ತಾ ಇದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಜಸ್ಟ್ ಆಪ್ಟಿಟ್ಯೂಡ್ ಕ್ವಶನ್ನ ಕಂಪ್ಲೀಟಾಗಿ ಸಾಲ್ವ್ ಮಾಡಿ ಅಪ್ಡೇಟ್ ಮಾಡ್ತೇನೆ. ಓಕೆ, ನೆಕ್ಸ್ಟ್ ಆಪ್ಟಿಟ್ಯೂಡ್ ಕ್ವಶನ್ಸ್. ಟ್ರೈನ್ ರನ್ನಿಂಗ್ ಇಟ್ ಅ ಸ್ಪೀಡ್ ಆಫ್ 60 km/h ಕ್ರಾಸ್ಡ್ ಅ ಪೋಲ್ ಇನ್ 9 seconds. ವಾಟ್ ಈಸ್ ದ ಲೆಂತ್ ಆಫ್ ದ ಟ್ರೈನ್? 60 km/h ಹೋಗ್ತಾ ಇರೋ ಟ್ರೈನು ಒಂದು ಪೋಲ್ನ 9 ಸೆಕೆಂಡಲ್ಲಿ ಕ್ರಾಸ್ ಮಾಡುತ್ತೆ. ಇದರದ್ದು ಆಪ್ಷನ್ನು 150 ಮೀಟರ್. There are a deer, peacock in a zoo. By counting head, they are 80. By number of their legs, they are 220. How many peacocks are there? ಇದು ಸಿಂಪಲ್ ಕ್ವಶನ್ ಇದೆ. 650. 50 is the right answer. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಕಂಪ್ಲೀಟ್ ಸಾಲ್ವ್ ಮಾಡಿ ಹಾಕ್ತೇನೆ. ಇಲ್ಲಿ ಸಾಲ್ವ್ ಮಾಡಲಿಕ್ಕೆ ಅದು ಕರೆಕ್ಟ್ ಆಗಲ್ಲ. ಇದರದ್ದು ಆನ್ಸರು 7. 7 is the right answer. A boat can travel at a speed of 13 km/h still water. If the speed of stream is 4 km/h, find the time taken by the boat to go 68 km downstream. ಇದರ ಆನ್ಸರು ಇದು 4 hours ಆಗ್ತದೆ ಡೌನ್ ಸ್ಟ್ರೀಮ್ ಹೋಗಲಿಕ್ಕೆ. ದ ಸಮ್ ಆಫ್ ಏಜಸ್ ಆಫ್ ಎ ಬಿ ಸಿ ಇಸ್ 80 degree. ಎ ಬಿ ಮತ್ತು ಸಿ 3 ವ್ಯಕ್ತಿಗಳ ಏಜ್ ಸೇರಿ 80 ವರ್ಷ ಆಗ್ತದೆ. ವಾಟ್ ವಾಸ್ ದ ಟೋಟಲ್ ದರ್ ಏಜ್ 3 years ago? 3 ವರ್ಷದ ಹಿಂದ್ಗಡೆ ಅವ್ರ ಏಜ್ ಎಷ್ಟಿತ್ತು ಅಂತ ಕ್ವಶನ್. ಅದು 71 years ಆಗಿತ್ತು. 3 ವರ್ಷದ ಹಿಂದ್ಗಡೆ ಅವ್ರ ಏಜು 71 years ಇಸ್ ದ ರೈಟ್ ಆನ್ಸರ್. ಇದರ ಆನ್ಸರ್ 4250. ನಾನು ಇದನ್ನು ಸಾಲ್ವ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೇನೆ. ಇಲ್ಲಿ ಸಾಲ್ವ್ ಮಾಡ್ತಾ ಇಲ್ಲ. ಇದರ ಆನ್ಸರು 9. ಈ ಕ್ವಶನ್ ಆನ್ಸರ್ 25th ಕ್ವಶನ್ ಆನ್ಸರ್ 42. ಸ್ವಲ್ಪ ಆಪ್ಟಿಟ್ಯೂಡ್ ಸ್ವಲ್ಪ ಡಿಫಿಕಲ್ಟ್ ಆಗಿದೆ ಈ ಸಲದ್ದು. ಬಟ್ ಜನರಲ್ ಸ್ಟಡೀಸ್ ಮತ್ತು ಕರೆಂಟ್ ಅಫೇರ್ಸ್ ತುಂಬ ಈಸಿ ಆಗಿದೆ. ಸೊ ಅದು ಬ್ಯಾಲೆನ್ಸ್ ಆಗ್ತದೆ ನಿಮಗೆ. ಮೋರ್ ದೆನ್ 50 ಯಾರು ಸ್ಕೋರ್ ಮಾಡಿರ್ತೀರ, ಒಳ್ಳೆಯದು, ಗುಡ್ ಸ್ಕೋರ್ ಇದು ಈ ಸಬ್ಜೆಕ್ಟಿಗೆ. 24th 45 meter is the right answer. 26th 33 is the right answer. 27 400 is the right answer. Next 28 80 is the right answer. Competent to prescription condition for acquiring citizenship of India. 31 question. Parliament of India. Iದ್ರ ಕ್ವಶನ್ ಏನಂದರೆ, ಸಿಟಿಜನ್ಶಿಪ್ ಆಫ್ ಇಂಡಿಯಾನ ಯಾರು ಡಿಸ್ಕ್ರೈಬ್ ಮಾಡ್ತಾರೆ ಅಂತ. ಅದು ಪಾರ್ಲಿಮೆಂಟ್ ಆಫ್ ಇಂಡಿಯಾ. ಇದು ಈಗ ಸದ್ಯ ನಡೀತಾ ಇದೆ. ಸಿಟಿಜನ್ಶಿಪ್ ಕೆಲವರಿಗೆ ಕೊಡಬೇಕು ಕೊಡಬಾರ್ದು ಅಂತ ಗೊತ್ತಿರ್ಬೋದು ಕರೆಂಟ್ ಅಫೇರ್ಸಲ್ಲಿ. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರೊವೈಡ್ಸ್. ಇದರ ಆನ್ಸರು ಆಲ್ ಆಫ್ ದ ಅಬೌವ್. BCD ಆಪ್ಷನ್ ಎ ಒಂದೇ ರಾಂಗ್ ಇರೋದು. ಸೊ BCD ಇಸ್ ದ ರೈಟ್ ಆನ್ಸರ್. ನೋಡಿ, ಪ್ರೆಸಿಡೆಂಟ್ ಫಾರ್ಮ್ ಆಫ್ ಗೌರ್ಮೆಂಟ್ ಅಲ್ಲ ನಮ್ಮದು ಇಂಡಿಯಾದು. ಸೊ ಎ ರಾಂಗು. 3ರಲ್ಲೂ ಎ ಇರೋದ್ರಿಂದ ನೀವು ಈಸಿಲಿ ಇದನ್ನು ಗೆಸ್ ಮಾಡ್ಬೋದು ಗೊತ್ತಿಲ್ಲದೆ ಇದ್ರು. ಇದರ ಆನ್ಸರ್ 100 meters. ಇದರ ಆನ್ಸರು 14. ದಿಸ್ ಆರ್ಟಿಕಲ್ ಇಸ್ ರಿಲೇಟೆಡ್ ಟು ಈಕ್ವಲ್ ಆಫ್ ಜಸ್ಟಿಸ್ ಫ್ರೀಡಮ್ ಲೀಗಲ್. ಯಾವ ಆರ್ಟಿಕಲು ನಿಮಗೆ ಈಕ್ವಲ್ ಜಸ್ಟಿಸ್ ಆ್ಯಂಡ್ ಫ್ರೀ, ಉಚಿತವಾಗಿ ಕಾನೂನು ಸೇವೆಗಳನ್ನು ನೀಡ್ತದೆ ಅಂತ ಇರೋದು. ಆರ್ಟಿಕಲ್ 39A ಇಸ್ ದ ರೈಟ್ ಆನ್ಸರ್. ದ ಯೂನಿಯನ್ ಗೌರ್ಮೆಂಟ್ ಗಿವ್ಸ್ ಗ್ರಾಂಟ್ ಇನ್ ಏಡ್ ಟು ಸ್ಟೇಟ್ ಆನ್ ವಿಚ್ ಆಫ್ ರೆಕಮೆಂಡೇಶನ್. ಇದು ಫೈನಾನ್ಸ್ ಕಮಿಷನ್ನ ರೆಕಮೆಂಡೇಶನ್ ಮೇಲೆ ಯೂನಿಯನ್ ನಮ್ಮ ಸ್ಟೇಟ್ಸ್ಗಳಿಗೆ ಹಣದ ಸಹಾಯ, ಆರ್ಥಿಕ ಸಹಾಯವನ್ನು ಮಾಡ್ತದೆ ಅಂತ. ಜಡ್ಜು ಓತ್ ತಗೊಳ್ಳೋದು, ಪ್ರಮಾಣ ವಚನ ತಗೊಳ್ಳೋದು ಯಾವ ಶೆಡ್ಯೂಲಲ್ಲಿದೆ ಅಂತ ಈ ಕ್ವಶನ್ ಇರೋದು. ಶೆಡ್ಯೂಲ್ 3ದಲ್ಲಿ ಇದನ್ನು ಮೆನ್ಷನ್ ಮಾಡಿದ್ದಾರೆ. ವಿಚ್ ಆಫ್ ದ ಆರ್ಟಿಕಲ್ ಪ್ರೊವೈಡ್ಸ್ ದ ಕ್ರಿಯೇಷನ್ ಆಫ್ ಆಲ್ ಇಂಡಿಯನ್ ಸ್ಟೇಟ್ ಸರ್ವಿಸ್. ಇದು ನೋಡಿ, ಆರ್ಟಿಕಲ್ 312. ಕರೆಕ್ಟ್. ಆರ್ಟಿಕಲ್ 312 is the right answer. According to Article 12 of the State Constitution, the state includes
ಇದರ ಆನ್ಸರು ಆಲ್ ಆಫ್ ದ ಎಬೋ, ಆಲ್ ಆಫ್ ದಿಸ್ ಸ್ಟೇಟ್ ಏನೇನು ಇನ್ಕ್ಲೂಡ್ ಆಗ್ತದೆ ಅಂತ ಆಲ್ ಆಫ್ ದ ಎಬೋ. ಓಕೆ, ಪ್ರೊಸೀಜರ್ ಫಾರ್ ಇಂಪ್ಲೀಸ್ಮೆಂಟ್ ಆಫ್ ದ ಪ್ರೆಸಿಡೆಂಟ್, ಯಾವ ಆರ್ಟಿಕಲಲ್ಲಿ ಪ್ರೆಸಿಡೆಂಟ್ನ ತೆಗೆಯುವ ವಿಧಾನವನ್ನು ವಿವರಿಸಿದ್ದಾರೆ ಅಂತ ಕ್ವಶನ್ ಇರೋದು. ಆರ್ಟಿಕಲ್ 61 ಇದರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಈಗ 39th ಕ್ವಶನ್ನು, ಸೈಲೆಂಟ್ ಫೀಚರ್ ಆಫ್ ಫಂಡಮೆಂಟಲ್ ರೈಟ್ ಇಸ್ ಇನ್ ಇಂಡಿಯಾ ಇಸ್, ದೀಸ್ ಆರ್ ಬೋತ್ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಇಸ್ ದ ರೈಟ್ ಆನ್ಸರ್. ನಾವು ನಮ್ಮ ಕರ್ತವ್ಯಗಳನ್ನಷ್ಟೇ ಹಕ್ಕುಗಳನ್ನಷ್ಟೇ ಚಲಾಯಿಸ್ತಾ ಇರ್ತೇವೆ ಬಿಟ್ಟರೆ ಇಂಡಿಯಾದಲ್ಲಿ ಕರ್ತವ್ಯಗಳನ್ನು ಯಾರೂ ಮಾಡೋದಿಲ್ಲ. ಹಾಗಾಗಿ ಇದು ಬೋತ್ ನೆಗೆಟಿವ್ ಆ್ಯಂಡ್ ಪಾಸಿಟಿವ್. ಯಾವ ಟ್ಯಾಕ್ಸು ಈ ಸೆಂಟ್ರಲ್ ಗೌರ್ಮೆಂಟ್ ಕಲೆಕ್ಟ್ ಮಾಡಿ ಸ್ಟೇಟ್ ಗೌರ್ಮೆಂಟ್ಗಳಿಗೆ ಕೊಡ್ತದೆ ಅಂತ ಇರೋದು ಕ್ವಶನು, ಇನ್ಕಮ್ ಟ್ಯಾಕ್ಸ್. ವಿಚ್ ಆಲ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ನಾಟ್ ಕರೆಕ್ಟ್, ಇದರಲ್ಲಿ ಯಾವುದು ತಪ್ಪಿದೆ ಅಂತ. ನೋಡಿ ಇದರಲ್ಲೇ ಹೇಳು, ಈಕ್ವಲ್ ರೆಪ್ರೆಸೆಂಟೇಷನ್ ಈಸ್ ಗಿವನ್ ಟು ದ ಸ್ಟೇಟ್ಸ್ ಇನ್ ರಾಜ್ಯಸಭಾ ಇಸ್ ದ. ಈಗ ಉತ್ತರ ಪ್ರದೇಶದಲ್ಲಿ ಎಷ್ಟಿದೆ ರಾಜ್ಯಸಭಾ ಸೀಟ್, ಕರ್ನಾಟಕದಲ್ಲಿ 12 ಇದೆ, ಉತ್ತರ ಪ್ರದೇಶದಲ್ಲಿ ಜಾಸ್ತಿ ಇದೆ. ಅದೇ ಥರ ಬೇರೆ ಬೇರೆ ಸ್ಟೇಟಲ್ಲಿ ಬೇರೆ ಬೇರೆ ಇರ್ತದೆ. ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂಡರ್ ದ ಆರ್ಟಿಕಲ್ 75(3) ಈಸ್, ಇದರ ಆನ್ಸರು 43 ಕ್ವಶನ್ ಆನ್ಸರ್ ಎ, ಕಲೆಕ್ಟಿವ್ಲಿ ರೆಸ್ಪಾನ್ಸಿಬಲ್ ಟು ದ ಹೌಸ್ ಆಫ್ ದ ಪೀಪಲ್. ಇನ್ ಸೆಕ್ಯುಲರ್ ಸ್ಟೇಟ್ ನೋಡಿ, ಸೆಕ್ಯುಲರ್ ಸ್ಟೇಟಲ್ಲಿ ರಿಲಿಜನ್ಗೆ ಏನು ಅಂತ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಇಟ್ಸ್ ಪಾಲಿಟಿಕ್ಸ್. ರಿಲಿಜನ್ ಪಾಲಿಟಿಕ್ಸಲ್ಲಿ ಅಂದರೆ ಧರ್ಮಗಳು ಜಾತಿಗಳು ಪಾಲಿಟಿಕ್ಸಲ್ಲಿ ಇನ್ಕ್ಲೂಡ್ ಆಗಲ್ಲ ಅಂತ ಇರೋದು ಸೆಕ್ಯುಲರ್ ಸ್ಟೇಟಲ್ಲಿ. ದ ರೈಟ್ ಟು ಪ್ರಾಪರ್ಟಿ ಈಸ್ ಆ್ಯಂಡ್ ಫಂಡಮೆಂಟಲ್ ರೈಟ್. ಹೂ ಅಪಾಯಿಂಟ್ಸ್ ದ ಚೇರ್ಮ್ಯಾನ್ ಆಫ್ ದ ಫೈನಾನ್ಸ್ ಕಮಿಷನ್, ಫೈನಾನ್ಸ್ ಕಮಿಷನ್ನ ಚೇರ್ಮನ್ ಅಪಾಯಿಂಟ್ ಮಾಡೋರು ಪ್ರೆಸಿಡೆಂಟ್. ದ ಮೆಂಬರ್ ಆಫ್ ದ SC/ST ಕಮಿಷನ್ನ ಚೇರ್ಮನ್ನ ಅಪಾಯಿಂಟ್ ಮಾಡುವವರು ಅದು ಕೂಡ ಪ್ರೆಸಿಡೆಂಟ್. ನೋಡಿ ಇಲ್ಲಿ ಎರಡು ಸೇಮ್ ಇದೆ. ಇದೇ ಥರ ಮೈಸೂರು ಅಂತ ಇನ್ನೊಂದು ಕ್ವಶನ್ ಆನ್ಸರ್ ಇದೆ. ಮನಿ ಬಿಲ್ ಕ್ಯಾನ್ ಬಿ ಓನ್ಲಿ ಇಂಟ್ರೊಡ್ಯೂಸ್ ಇನ್, ಇದು ಸಿಂಪಲ್ ಕ್ವಶನ್ ಲೋಕಸಭಾ. ಈ ಸಲದ್ದು ಜನರಲ್ ಸ್ಟಡೀಸ್ ಕ್ವಶನ್ ತುಂಬ ಈಸಿ ಇದೆ, ಬಟ್ ಆಪ್ಟಿಟ್ಯೂಡ್ ಕ್ವಶನ್ ಸ್ವಲ್ಪ ಡಿಫಿಕಲ್ಟ್ ಆಗಿದೆ. ಮೋರ್ ದೆನ್ 50-55 ತೊಗೊಂಡ್ರೆ ಈಸಿಲಿ ಸೆಲೆಕ್ಟ್ ಆಗ್ಬೋದು ಅಂತ ಅಂದ್ಕೊಳ್ತಾ ಇದ್ದೇನೆ ನಾನು. ಹೂ ಇಸ್ ದ ಅಂದರೆ ಔಟ್ ಆಫ್ 100, ಹೂ ಇಸ್ ದ ಕಸ್ಟೋಡಿಯನ್ ಆಫ್ ದ ಫಂಡಮೆಂಟಲ್ ರೈಟ್ ಆಫ್ ದ ಇಂಡಿಯನ್ ಸಿಟಿಜನ್? ಸುಪ್ರೀಂ ಕೋರ್ಟ್. ಅಂದರೆ ಫಂಡಮೆಂಟಲ್ ರೈಟ್ನ ಯಾರು ಕಾಪಾಡ್ತಾರೆ ಅಂತ ಕ್ವಶನ್ ಇರೋದು. ಅದರ ಆನ್ಸರು ಸುಪ್ರೀಂ ಕೋರ್ಟ್. ದ ರೈಟ್ ಆಫ್ ಕಾನ್ಸ್ಟಿಟ್ಯೂಷನ್ ರೆಮಿಡೀಸ್ ಈಸ್ ಮೆನ್ಷನ್ಡ್ ಇನ್, right of constitution remedies is mentioned in fundamental rights. If the president of India wants to, ಅದು ಪ್ರೆಸಿಡೆಂಟಿಗೆ ರಿಸೈನ್ ಮಾಡಬೇಕಂದ್ರೆ ಯಾರಿಗೆ ಕೊಡಬೇಕು ಅಂತ ವೈಸ್ ಪ್ರೆಸಿಡೆಂಟಿಗೆ ಕೊಡಬೇಕು. ಫೈನಾನ್ಸ್ ಕಮಿಷನ್ ಇರೋದು ಎಷ್ಟು? 5 years. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಸೆಷನಲ್ಲಿ ಉಳಿದಿರೋ ಕ್ವಶನ್ನ ಸಾಲ್ವ್ ಮಾಡ್ತಾ ಇದ್ದೇನೆ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ನನಗೆ ನೆಕ್ಸ್ಟ್ ಹೀಗೆ ಕ್ವಶನ್ ಪೇಪರ್ನ ಸಿವಿಲ್ ಇಂಜಿನಿಯರಿಂಗ್ ಆಗಲಿ ಜನರಲ್ ಸ್ಟಡೀಸ್ ಆಗಲಿ ಸಾಲ್ವ್ ಮಾಡಲಿಕ್ಕೆ ಅದು ಒಂದು ಬೂಸ್ಟ್ ಬರ್ತದೆ. ಜಾಸ್ತಿ ಜನ ಫಾಲೋ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.